ನಸುನಗೆಯಿಂದಲೇ ತಿನ್ನೋಮ ನಸುನಗೆಯಿಂದಲೇ ತಿನ್ನೋಮ ಬಾಜುತ ತೀಡುತ್ತ ನಿಜವರ್ಣಿಯುತ ನಸುನಗೆಯಿಂದಲೇ ತಿನ್ನೋಮ ನಸುನಗೆಯಿಂದಲೇ ತಿನ್ನೋಮ ಬಾಜುತ ತೀಡುತ್ತ ನಿಜವರ್ಣಿಯುತ ನಸುನಗೆಯಿಂದಲೇ ತಿನ್ನೋಮ ಚಿನ್ನೋಮ. ಸ್ವಾಮಿ ನಮಸ್ಕಾರ ಮಾಡಿಕೊಂಡೆ. ನಮಸ್ಕಾರ. ಬಂದಾಗ ಮುಖವನ್ನೇ ನೋಡ್ತಾ ಇದ್ದೀರಲ್ಲ, ಪರಿಚಯ ಆಗ್ಲಿಲ್ವ ಸ್ವಾಮಿ? ಇಲ್ಲ. ಈ ದೇವರೇ ನನ್ನ ಪರಿಚಯದಂತಹ ವ್ಯಕ್ತಿಗಳಿಲ್ಲ, ಕಾಗಿ ಕೊಡುವಂತ ಮರ ಇಲ್ಲ ನೋಡಿ, ಅಷ್ಟು ಪ್ರಚಾರದಲ್ಲಿದ್ದೇನೆ. ಯಾರು? ಪ್ರಚಾರದಲ್ಲಿ ಇರ್ಬೇಕಾದಂತ ವ್ಯಕ್ತಿ ಜೀವನದಲ್ಲಿ ಏನ್ ಮಾಡ್ಬೇಕು? ದಾನ ಧರ್ಮ ಪರೋಪಕಾರ. ದಾನದಲ್ಲಿ ಕೆಲವು ಬಾರಿ ದಾನ ಉಂಟು. ಗೋದಾನ, ವಸ್ತ್ರದಾನ, ಅನ್ನದಾನ. ಈ ದಾನ ಕೊಟ್ಟಿದ್ರೆ ಎಲ್ಲಿ ತನಕ ನಮ್ಮ ಹೆಸರು ಇರ್ತಾರೆ ಇಡಿ? ಏನ್ ಕೊಡೋಲ್ಲ ಹೇಳ್ಬೋದಪ್ಪ. ಹೌದಪ್ಪ, ಇವತ್ತು ನಿಮ್ಗೊಂದು 10,000 ಹಣ ಕೊಡ್ತೇನೆ, ಎಲ್ಲಿ ತನಕ ನೀವು ನನ್ನ ಮುಖ ನೋಡ್ತೀರಿ ಇಡಿ? ಬೆಳಗಾಗೋದೇ ಹೇಳ್ಬೋದು. ಮತ್ತೆ ಮುಖವೇ ನೋಡುವುದಿಲ್ಲ ನೋಡಿ. ಇಲ್ಲ. ನಮ್ಮ ಹೆಸರು ಶಾಶ್ವತವಾಗಿ ಉಳಿಬೇಕಂತಿದ್ರೆ ಮೈದಾನ ಮಾಡ್ಬೇಕು ಸ್ವಾಮಿ. ಈ ಮಕ್ಕಳೆಲ್ಲ ಆಟ ಆಡೋದು. ಹೌದು, ಆಟ ಆಡಿ ಹೋಗಿ. ಆ ಮೈದಾನ ಅಲ್ಲ ಸ್ವಾಮಿ, ಮತ್ತೆ ನಮ್ಮ ದೇಹ ಸುಖವನ್ನು ಇನ್ನೊಬ್ಬರಿಗೆ ಒಪ್ಪಿಸುವುದು. ಅಯ್ಯೋ ಗಲೀಜ. ಅಯ್ಯಯ್ಯೋ, ಏನು ಅದರಷ್ಟು ಒಳ್ಳೆ ಕೆಲಸ ಯಾವುದಿಲ್ಲ ನೋಡಿ. ನೋಡಿ, ಬೇಕಾದ್ರೆ ಅನುಮಾನ ಇದ್ರೆ ಇವತ್ತೊಂದು ರಾತ್ರಿ ನೀವು ಆ ಕೆಲಸ ಮಾಡಿ ನೋಡಿ, ನಾಳೆ ಬೇಡ ಅಂದ್ರೆ ಅದೇ ಕೆಲಸಕ್ಕೆ ಮುಂದೆ ಆಗ್ತೀರಿ. ಓ, ನಿಮಗ್ ಪುರ್ಸೊತ್ತಿಲ್ಲ ಆ ಕೆಲಸ ಹೇಳಿದ್ರೆ. ನೋಡಿ, ನನ್ನ ಪರಿಚಯ ಇದ್ದಿದ್ರೆ ನಮ್ಮ ಅಮ್ಮನ ಪರಿಚಯ ಇಲ್ವಾ? ಎಂತ ಹೆಸರು? ಮೋಹನಾಂಬ. ಹೆಸರು ಕೇಳಿದೆ. ಅವರ ಮಗಳೇ ನಾನು ಚಿನ್ನಾಂಬ. ನಿಮಗ್ ನೋಡಿ ನನ್ನ ಪರಿಚಯ ಇಲ್ಲ. ನಿಮ್ಮ ಅಪ್ಪಯ್ಯನಿಗೆ ನಮ್ಮ ಅಮ್ಮನ ಪರಿಚಯ ಉಂಟು. ಯಾವಾಗ್ಲೂ ನಿಮ್ಮ ಅಪ್ಪಯ್ಯ ನಮ್ಮ ಮನೆಗೆ ಬರ್ತಾ ಇದ್ರು. ನಿಮ್ಮನೆಗೆ? ಹೌದು. ಹಾಗಾದ್ರೆ ಕೆಲವು ದಿನಗಳಾಯ್ತು ನಿಮ್ಮ ಅಪ್ಪಯ್ಯ ನೆನಪೇ ಆಗುದು. ಹೌದಾ? ರಾತ್ರಿ ಎಲ್ಲ ನಿಮ್ಮ ಅಪ್ಪಯ್ಯ ಕನ್ಸಿ ಬರುವುದು. ನೋಡ್ಬೇಕೇನು ಅಂತ ಆಸೆ ನಿಮ್ಮ ಅಪ್ಪಯ್ಯನನ್ನು. ನೋಡ್ಬೋದು. ಅಲ್ಲ, ಮೊದಲಾಗಿದ್ದಾರೋ ಹೇಗಿದ್ದಾರೆ? ತಾನೇ ತುದಿಯಲ್ಲ ಜುಟ್ಟಿತ್ತು, ಈಗ ಜುಟ್ಟು ಉಂಟಾ? ಉಂಟು. ನಾಳೆ ಮಧ್ಯಾಹ್ನ ಹೊತ್ತಿ ನಿಮ್ಮ ಮನೆ ಬರುವುದಾ? ಮಧ್ಯಾಹ್ನ ಬರುದು ಬೇಡ, ಖರ್ಚಲ್ಲ ನಮ್ಗೆ. ಸಾಯಂಕಾಲ ಬರುವುದಾ? ಬೇಡ, ಮತ್ತೆ ಬೆಳಿಗ್ಗೆ ಬೇಗ ಬಾ. ಇರ್ತಾರ ಮನೆಯಲ್ಲಿ ಎಲ್ಲಾದ್ರೂ ಹೋಗ್ತಾರ? ಮನೆಗೆ ಬರುದು ಬೇಡ, ಮತ್ತೆ ಈಗ ಮ್ಯಾಲ ಹೋಗು. ಏನಿದ್ದವರು ಹೋಗಿ ಆಯ್ತಾ? ಬೇಡ, ನಾನು ಬರುತ್ತಿಲ್ಲ ನೋಡಿ. ಯಾರ ಬಾಯಿಯಲ್ಲಿ ನನ್ನ ವಿಚಾರ ಕೇಳಿದ್ರೆ ಬೆರಳಿಟ್ಟು ತೋರಿಸ್ತಾರೆ, ಮನೆಯವರಿಗೂ ಕರ್ಕೊಂಡು ಬಂದು ಹೋಗ್ತಾರೆ ಸ್ವಾಮಿ. ಸೂಳಿ ಚಿನ್ನಾಂಬನ ಮನೆ ಎನ್ನುವುದಾಗಿ ಯಾರ ಹತ್ರ ಕೇಳಿದ್ರು ಎಲ್ಲರಿಗೂ ಗೊತ್ತು ನೋಡಿ. ಸೂಳಿ ನಿಮ್ಮ ಬಾಯಿಗೆ ಎಷ್ಟು ಕಲಿತು ಹೋಗ್ಲಿಕ್ಕೆ? ಏನ ನಿಮ್ಮ ಮೂಗಿನಿಂದ ಉದುರಿದವಳ, ಕಿವಿಯಿಂದ ಸೋರಿದವಳ ಕೇಳ್ತೇನೆ. ಮತ್ತೆ ಸೋಳಿ ಅಂದ್ರೆ ಕಡಿಮೆ ಏನು ಕೇಳ್ತೇನೆ? ಕಡಿಮೆ ಅಂತ ಹೆಚ್ಚು ಹೆಚ್ಚೆ ಏನ್ ಹೆಚ್ಚು? ನಿಮ್ಮನ್ನೇ ಕೇಳ್ತೇನೆ ನೋಡಿ. ಸೋ ಅಂದ್ರೆ ಏನು? ಒಳ್ಳೇದು. ಲೇ ಅಂದ್ರೆ ಭೂಮಿ. ನಮ್ಮದು ಹಾಗೆ ಒಳ್ಳೆ ಭೂಮಿ ಸ್ವಾಮಿ, ಫಲೋತ್ಪರಿತವಾದಂತ ಭೂಮಿ. ಯಾವ ವ್ಯಕ್ತಿಗಳಿಗೆ ಎಷ್ಟೊತ್ತಿಗೆ ಬೇಕಾದ್ರೂ ಬೀಜ ಊರ್ಲಿ, 6 ದಿನಕ್ಕೆ ಇಷ್ಟೊತ್ತು ಮೂಡ್ ಬರ್ತದೆ. ಅವರಿಗೆ ಕೇಳಬೇಕು. ನಿಮ್ಗೆ ಅನುಮಾನ ಇದ್ರೆ ಇವತ್ತೊಂದು ಊರಿ ನಮಗೆ ಗೊತ್ತಿಲ್ವಾ? ನೋಡಿ ಸ್ವಾಮಿ, ನಾವು ಮಾತ್ರ ಇಲ್ಲಿ ಮಾತ್ರ ಇರುವುದಲ್ಲ, ದೇವಲೋಕದಲ್ಲಿ ಇದ್ದಾರೆ. ಅವರಿಗೆಲ್ಲ ದೊಡ್ಡ ದೊಡ್ಡ ಹೆಸರು ನೋಡಿ. ರಂಭಾದಿ ನಾರಿಯರು, ದೇವದಾಸಿಯರು, ವಾರಾಂಗನೆಯರು, ತಿಂಗಳಾಂಗನೆಯರು, ಮಧ್ಯಾಹ್ನಾಂಗನೆಯರು, ಮಧ್ಯರಾತ್ರಿಗಾಂಗನೆಯರು, ಬೆಳಗಾಂಗನೆಯರು. ಮಧ್ಯಾಹ್ನಾಂಗನೆ ನೀನು